ಕೆಕೆಆರ್ ಎದುರು ನಡೆದಿರುವ ಪಂದ್ಯಕ್ಕೆ ಆರ್ಸಿಬಿ ಭರ್ಜರಿ ರೀತಿಯಲ್ಲಿ ತಯಾರಾಗುತ್ತಿದೆ. ಆರ್ಸಿಬಿ ತನ್ನಲ್ಲಿ 2 ತಂಡವನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ. ಈ ಅಭ್ಯಾಸ ಪಂದ್ಯದಲ್ಲಿ ಮ್ಯಾಕ್ಸ್ವೆಲ್ 2.0 ಆಡಿದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಹೇಗಿತ್ತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ IPL ಸೀಸನ್ 18ರಲ್ಲಿ ಯಾವ 4 ತಂಡ ಪ್ಲೇ ಆಫ್ ಹಂತಕ್ಕೆ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. IPL ಸೀಸನ್ 18ರ ಹರಾಜಿನಲ್ಲಿ ಆರ್ಸಿಬಿ ಬರೋಬ್ಬರಿ 8.25 ಕೋಟಿ ಕೊಟ್ಟು ಇಂಗ್ಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂಥ ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು ಖರೀದಿ ಮಾಡಿದೆ. ಇನ್ನು ಲಿವಿಂಗ್ಸ್ಟೋನ್ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಂಥ ಚಾಂಪಿಯನ್ ಟ್ರೋಫಿಯಲ್ಲಿ ಜೊತೆಗೆ ಭಾರತ ಎದುರು ನಡೆದಂಥ ಏಕದಿನ ಮತ್ತು T20 ಸರಣಿಯಲ್ಲಿ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗಿದ್ದರು. ಆದರೆ ಆರ್ಸಿಬಿಯ ಅಭ್ಯಾಸ ಪಂದ್ಯದಲ್ಲಿ ರಜತ್ 11 ತಂಡದ ಪರವಾಗಿ ಆಡಿದಂಥ ಲಿವಿಂಗ್ಸ್ಟೋನ್ ಕೇವಲ 28 ಎಸೆತದಲ್ಲಿ ಸೆಂಚುರಿಯನ್ನು ಹೊಡೆಯುವುದರ ಮೂಲಕ ಮಿಂಚಿದ್ದಾರೆ. ಲಿವಿಂಗ್ಸ್ಟೋನ್ ಅವರ ಈ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿದ ಮೇಲೆ ಆರ್ಸಿಬಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಹೇಗೆ ಅಭ್ಯಾಸ ಪಂದ್ಯದಲ್ಲಿ ಲಿವಿಂಗ್ಸ್ಟೋನ್ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು, ಅದೇ ರೀತಿಯಾದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಸೀಸನ್ 18ರಲ್ಲೂ ಕೂಡ ಲಿವಿಂಗ್ಸ್ಟೋನ್ನಿಂದ ಬರಲಿ ಎಂಬುದು ಆರ್ಸಿಬಿ ಅಭಿಮಾನಿಗಳ ಆಸೆಯಾಗಿದೆ. ಲಿವಿಂಗ್ಸ್ಟೋನ್ ಅವರನ್ನು ಆರ್ಸಿಬಿ ಅಭಿಮಾನಿಗಳು ಪ್ರೀತಿಯಿಂದ ಮ್ಯಾಕ್ಸ್ವೆಲ್ 2.0 ಅಂತಲೇ ಕರೆಯುತ್ತಿದ್ದಾರೆ. ಮ್ಯಾಕ್ಸ್ವೆಲ್ ಹಿಂದೆಲ್ಲ ಆರ್ಸಿಬಿ ತಂಡದ ಪರವಾಗಿ ಯಾವ ರೀತಿಯಾದಂಥ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನ ತೋರ್ತಿದ್ದಾರೋ ಅದೇ ರೀತಿಯಾದಂಥ ಪ್ರದರ್ಶನ ಲಿವಿಂಗ್ಸ್ಟೋನ್ ಕಡೆಯಿಂದಲೂ ಆರ್ಸಿಬಿ ಅಭಿಮಾನಿಗಳು ನಿರೀಕ್ಷೆ ಮಾಡುತ್ತಿದ್ದಾರೆ.